ಇವತ್ತು ಅಂಗಡಿಗೆ ಹೋಗ್ಬೇಕಿದ್ರೆ ಈ ಎರಡು ಮುದ್ದಾದ ನಾಯಿ ಮರಿಗಳು ಕಾಣಿಸ್ತು. ಕೈಯಲ್ಲಿದ್ದ ಬಿಸ್ಕೆಟ್ ಕೊಡೋಕೆ ಹೋದ್ರೆ ಒಂದು ನಾಯಿ ತಿಂತಿತ್ತು, ಇನ್ನೊಂದು ಬರೀ ಥ್ಯಾಂಕ್ಸ್ ಕೊಡೋದ್ರಲ್ಲೇ ಇತ್ತು. ಅಂಗಡಿಗೆ ಹೋಗಿ ಸ್ವಲ್ಪ ಸಾಮಾನು ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ನಮ್ಮ ಯಜಮಾನ್ರಿಗೋಸ್ಕರ ನಾನು ಪಾಪ್ಕಾರ್ನ್ ರೆಡಿ ಮಾಡ್ತಾ ಇದ್ದೆ. ಪಾಪ್ಕಾರ್ನ್ ರೆಡಿ ಮಾಡೋದು ತುಂಬಾ ಈಸಿ. ಕುಕ್ಕರಿಗೆ ಎಣ್ಣೆ ಬಿಸಿಗಿಡಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೋಳ ಹಾಕಿ ಒಂದು 2-3 ನಿಮಿಷ ಮುಚ್ಚಿಡಿ. ಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಅಲ್ಲಿಗೆ ನಿಮ್ಮ ಪಾಪ್ಕಾರ್ನ್ ರೆಡಿ ಆಗುತ್ತೆ. ನಾನು ಅದಕ್ಕೆ ಪೆರಿ ಪೆರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಇನ್ನೂ ಉಪ್ಪು ಕೂಡ ಹಾಕಿರಲಿಲ್ಲ. ಆಗಲೇ ನಮ್ಮ ಯಜಮಾನ್ರು ನನ್ನ ಕೈಯಿಂದ ಕಿತ್ಕೊಂಡು ಆಚೆ ಹೋದ್ರು. ಪಾಪ್ಕಾರ್ನ್ ಅಂತೂ ಪೆರಿ ಪೆರಿ ಜೊತೆ ತುಂಬಾನೇ ಚೆನ್ನಾಗಿತ್ತು. ಮೇಡಮ್ ಅವರು ಪಾಪ್ಕಾರ್ನ್ಗೆ ಸುಮ್ಮನಾಗ್ಲಿಲ್ಲ. ನಿಮಗೆ ಫ್ರೆಂಚ್ ಫ್ರೈಸ್ ಕೂಡ ಮಾಡ್ಕೊಡ್ತೀನಿ ಅಂತ ಆಲೂಗೆಡ್ಡೆನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿಯಾಗಿ ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ನೀರಿನಲ್ಲಿ ಒಂದು 8-9 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ಸ್ವಲ್ಪ ತಣ್ಣಗಾಗದ್ ಬಿಡಿ. ಅದಾದ್ಮೇಲೆ ಕಬಾಬ್ ಪೌಡರ್ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಗೆ ಬಿಡ್ಬೋದು. ನೆಕ್ಸ್ಟ್ ಆಯಿಲ್ಗೆ ಹಾಕೋದು ಅಷ್ಟೇ, ಫ್ರೆಂಚ್ ಫ್ರೈಸ್ ರೆಡಿ. ಯಜಮಾನ್ರಿಗೆ ಇತ್ತೀಚೆಗೆ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ತುಂಬ ಇಷ್ಟ ಆಗಿದೆ. ಹಾಗಾಗಿ ಅವರಿಗೋಸ್ಕರ ನಾನು ಐಸ್ ಕ್ರೀಮ್ ತೊಗೊಬಂದು ಇಟ್ಟಿದ್ದೆ ಗೊತ್ತಿಲ್ಲದಲೆ. ನೋಡಿ ಅವ್ರ ಮುಖನ ಕೊಟ್ಟ ತಕ್ಷಣ ಎಷ್ಟು ಖುಷಿ ಆದ್ರು ಅಂತ. ಇಸ್ಕೊಬಿಟ್ಟು ಸೀದಾ ಹೋದ್ರು ನಾನು ಒಬ್ಬನೇ ತಿಂತೀನಿ ಅಂತ. ಆಮೇಲೆ ಅವರೇ ಬಂದು ತಿನ್ಸಿದ್ರು. ಈ ಕಡೆ ಎಣ್ಣೆ ಕಾಯ್ದಿತ್ತು. ಆಲೂಗೆಡ್ಡೆನ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಬೇಯೋ ತನಕ. ಸ್ವಲ್ಪ ಪೇಷನ್ಸ್ ಇರಬೇಕು ಫ್ರೆಂಚ್ ಫ್ರೈಸ್ ಮಾಡಬೇಕಿದ್ರೆ. ಫ್ರೆಂಚ್ ಫ್ರೈಸ್ ರೆಡಿ ಆಯಿತು. ಉಪ್ಪು ಮತ್ತು ಪೆರಿ ಪೆರಿ ಹಾಕಿ ಮಿಕ್ಸ್ ಮಾಡಿ ನಮ್ಮ ಯಜಮಾನ್ರಿಗೆ ತೊಗೊಂಡೋಗಿ ಕೊಟ್ಟೆ. ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಅಂತ ಹೇಳಿ ತಿಂದರು. ಹೆಚ್ಚು ಕಡಿಮೆ ಎಂಬ ಪದಗಳ ಅರಿವಿಲ್ಲದೆ ಪ್ರೀತಿಯನ್ನು ನಾ ತೋರುವೆ. ಕಷ್ಟವೆಂಬ ಪದವನ್ನು ಪರಿಚಯಿಸದೆ ಸದಾ ಖುಷಿಯಾಗಿರುವಂತೆ ನಾ ಕಾಯುವೆ.